ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಅನಾಫಿಲಾಕ್ಟಿಕ್ ಶಾಕ್ ಬಗ್ಗೆ. ಇದಕ್ಕೆ ಅನಾಫಿಲಾಕ್ಸಿಸ್ ಅಂತಾನು ಕರೀತಾರ. ಸೊ ಅನಾಫಿಲಾಕ್ಟಿಕ್ ಶಾಕ್ ಅಂದ್ರೆ ಏನು, ಇದಾಗ್ಲಿಕ್ಕೆ ಕಾರಣ ಏನು, ರೋಗಿಗೆ ಏನೇನು ಲಕ್ಷಣ ಆಗ್ತವೆ, ಯಾವ ರೀತಿ ಡಾಕ್ಟರ್ ಡಯಾಗ್ನೋಸ್ ಮಾಡ್ತಾರೆ ನಿಮ್ಗೆ ಇದೇ ಸಮಸ್ಯೆ ಆಗೈತಂತ, ಇದನ್ನ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಮತ್ತು ಯಾವ ರೀತಿ ಮುಂದೆ ನಿಮ್ಗೆ ಇದು ಆಗ್ಲಾರ್ದಂಗೆ ನೀವು ನೋಡ್ಕೊಂಡು ಹೋಗ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಅದನ್ನ ಚರ್ಚೆನ ಶುರು ಮಾಡೋಣ. ಸೊ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅನಾಫಿಲಾಕ್ಟಿಕ್ ಶಾಕ್ ಅಂದ್ರೆ ಏನು. ಸೊ ನೋಡ್ರಿ, ಇದು ಒಂದು ಲೈಫ್ ಥ್ರೆಟ್ನಿಂಗ್ ಅಲರ್ಜಿಕ್ ರಿಯಾಕ್ಷನ್. ಅಂದ್ರೆ ಕೆಲವೊಂದ್ಸತಿ ಎಷ್ಟು ಸಿವಿಯರ್ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಪೇಷಂಟ್ ಅಂದು ಜೀವನ ಕೂಡ ಹೋಗ್ಬಿಡ್ತೈತಿ. ಲೈಫ್ ಥ್ರೆಟ್ನಿಂಗ್ ಅಲರ್ಜಿಕ್ ರಿಯಾಕ್ಷನ್, ನಿಮ್ಗೆ ಯಾವುದೇ ಆಂಟಿಜನ್ ಆಗಿ ಬರ್ಲಾರ್ದಂತ ಆಂಟಿಜನಿಗೆ ನೀವೇನಾರ ಎಕ್ಸ್ಪೋಸ್ ಆಗಿರಂದ್ರ ನಿಮ್ಮ ಬಾಡಿ ಹೈಪರ್ ಸೆನ್ಸಿಟಿವ್ ಆಗಿಬಿಡ್ತೈತ್ರಿ. ಸೊ ಇದು ನೋಡ್ರಿ ಯಾವಾಗ ಆಗ್ತೈತೆ ಅಂದ್ರೆ ಕೆಲವೊಂದಷ್ಟು ಸೆಕೆಂಡ್ಲಿಂತ ಹಿಡ್ಕೊಂಡು ನಿಮಿಷ ಒಳಗಡೆನ ನಿಮ್ಮ ಬಾಡಿ ಪೂರ್ತಿ ಟ್ರಿಗರ್ ಆಗಿಬಿಡ್ತೈತ್ರಿ. ಆ ಆಂಟಿಜನಿಗೆ ಎಕ್ಸ್ಪೋಸ್ ಆದ ಕೆಲವೊಂದಿಷ್ಟು ಸೆಕೆಂಡ್ಸ್ಲಿಂತ ನಿಮಿಷ ಒಳಗ ನಿಮ್ಮ ಬಾಡಿದಾಗ ಬಹಳ ಜಾಸ್ತಿ ಟಿಪಿಕಲಿ ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ್ರಿ. ಈಗ ಇದು ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು, ಟ್ರಿಗರ್ ಫ್ಯಾಕ್ಟರ್ಸ್ ಏನು. ಸೊ ನೋಡ್ರಿ, ಟ್ರಿಗರ್ ಫ್ಯಾಕ್ಟರ್ಸ್ನಾಗ ಕೆಲವೊಂದಿಷ್ಟು ಮೆಡಿಸಿನ್ಸ್ ಆಗಿರ್ಬೋದು, ನಿಮ್ಗೆ ಆಗಿ ಬರಲಾರ್ದಂಥ ಮೆಡಿಸಿನ್ಸ್ ಯಾವಪ್ಪ ಅಂದ್ರೆ ಪೆನಿಸಿಲಿನ್, ಸಲ್ಫಾ ಡ್ರಗ್ ಮೆಡಿಸಿನ್, ರೇಡಿಯೋ ಕಾಂಟ್ರಾಸ್ಟ್, ಇಲ್ಲ NSAIDs, ನಾನ್ ಸ್ಟೆರಾಯ್ಡಲ್ ಇನ್ಫ್ಲಾಮೇಟರಿ ಡ್ರಗ್ಸ್, ನವೀನ್ ಮಾತ್ರೆ ರೀ. ಸೊ ಇಲ್ಲ ಕೆಲವೊಂದಿಷ್ಟು ಆಹಾರ ಪದಾರ್ಥ ನಿಮ್ಗೆ ಆಗಿ ಬರ್ಲಾರ್ದಂಥವು ನೀವೇನಾರ ತಿಂದಿರಂದ್ರೆ ಅದ್ರ ಸಮಸ್ಯೆ ಕೂಡ ಇದು ಆಗಿ ಬಂದಿರ್ತೈತಿ ರೀ. ಯಾವಪ್ಪ ಅಂದ್ರೆ ಶೇಂಗಾ ಕಾಳು ಆಗಿರ್ಬೋದು, ತತ್ತಿ ಆಗಿರ್ಬೋದು, ಮೀನ ಆಗಿರ್ಬೋದು, ಇಲ್ಲ ನಿಮ್ಗೆ ಜೇನು ಹುಳ ಏನರ ಕಡ್ದೈತಂದ್ರ, ಇಲ್ಲ ಯಾವುದೇ ರೀತಿ ಹುಳಗಳ ಏನರ ಕಡ್ದೈತಂದ್ರ ಅದ್ರ ಸಂಬಂಧ ಕೂಡ ನಿಮ್ಗೆ ಅನಾಫಿಲಾಕ್ಟಿಕ್ ಶಾಕ್ ಆಗ್ಬೋದು. ಇಲ್ಲ ಲೇಟೆಕ್ಸ್ ಮೆಟೀರಿಯಲ್ ಗ್ಲವ್ಸ್ ನೀವೇನಾರ ಯೂಸ್ ಮಾಡಾಕುಂತೀರಂದ್ರ ಅವು ನಿಮ್ಗೆ ಆಗಿ ಬರೋಲ್ಲ ಅಂದ್ರೆ ಆವಾಗ ಕೂಡ ಈ ರೀತಿ ಸಮಸ್ಯೆ ಆಗ್ಬೋದ್ರಿ. ಈಗ ಪೇಷಂಟಿಗೆ ಏನೇನು ಲಕ್ಷಣ ಆಗ್ತೈತಿ ಅನಾಫಿಲಾಕ್ಟಿಕ್ ಶಾಕ್ನಾಗ. ಸೊ ನೋಡ್ರಿ, ಮೋಸ್ಟ್ಲಿ ಕ್ಯೂಟೇನಿಯಸ್ ಏನದು ಲಕ್ಷಣ 90% ಜಾಸ್ತಿ ಕೇಸಸ್ನ ನಿಮ್ಗೆ ಕ್ಯೂಟೇನಿಯಸ್ ಲಕ್ಷಣ ಮಾತ್ರ ಕಾಣ್ತಾವ. ಏನಪ್ಪಾ ಅಂದ್ರೆ ನಿಮ್ಮ ಮೈಯಾಗ ಬಹಳ ಜಾಸ್ತಿ ಕೆರೆತ ಆಗೋದು, ಆರ್ಟಿಕೇರಿಯಲ್ ರ್ಯಾಷಸ್ ಆಗೋದು, ಗಾದ್ರೆ ಕೆಂಪನ್ನು ಗಾದ್ರೆ ಆಗ್ತಾವು, ಮೈಯಾಗ ಬಹಳ ಜಾಸ್ತಿ ಬೆವ್ರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ತುಟಿಗಳದಾಗ ಬಾವು ಬರ್ತೈತ್ರಿ. ಸೊ 90% ಜಾಸ್ತಿ ಕೇಸಸ್ನ ಬರೀ ಇವ ಲಕ್ಷಣ ಕಾಣ್ತಾವು. ಇಲ್ಲ ನಿಮ್ಗೆ ಬಹಳ ಸಿವಿಯರಿಟಿ ಜಾಸ್ತಿ ಐತಂದ್ರ ನಿಮ್ಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಲಕ್ಷಣ ಕಾಣ್ತಾವ. ವಾಂತಿ ಬಂದಂಗೆ ಆಗೋದು, ಇಲ್ಲ ವಾಂತಿ ಮಾಡ್ಕೊಂತೀರಿ, ವಿಪರೀತ ಹೊಟ್ಟೆ ನೋವು ಆಗೋದು, ಬೇದಿ ಹತ್ತಬಹುದ್ರಿ. ಇಲ್ಲ ನಿಮ್ಗೆ ರೆಸ್ಪಿರೇಟರಿ ಲಕ್ಷಣ ಕಾಣ್ತಾವ, ಮೂಗ್ ಸೋರೋದು, ಇಲ್ಲ ನಿಮ್ ಗಂಟಲ್ ಒಳಗಡೆ ಬಾವು ಬರ್ಬೋದು, ಇಲ್ಲ ನಿಮ್ಮ ಶ್ವಾಸಕೋಶ ಏನಿದೆ ಅದ್ರೊಳಗೆ ಶ್ವಾಸನಳಿ ಏನೈತೆ ನೋಡ್ರಿ ಅದ್ರ ಬಾವು ಬಂದು ನಿಮ್ಗೆ ಉಸಿರಾಡಕ್ ಕಷ್ಟ ಆಗ್ಬೋದು, ಎದಿ ನೋವು ಚಾಲು ಆಗ್ಬೋದು. ಇಲ್ಲ ನಿಮ್ಗೆ ಕಾರ್ಡಿಯೋವಸ್ಕುಲರ್ ಲಕ್ಷಣ ಕಾಣ್ತಾವ್ರಿ, ಹಾರ್ಟ್ ಸಂಬಂಧಿತ ಲಕ್ಷಣ ಕಾಣ್ತಾವ್. ಕೆಲವೊಂದ್ಸತಿ ಪೇಷಂಟ್ ಶಾಕ್ನಾಗ ಹೋಗ್ಬಿಡ್ತಾರ್ರಿ. ವ್ಯಾಸೋ ಡೈಲೇಟೇಷನ್ ಮತ್ತು ಡಿಕ್ರೀಸ್ ಇಂಟ್ರಾವಸ್ಕುಲರ್ ವಾಲ್ಯೂಮ್ ಸಂಬಂಧ ನಿಮ್ಗೆ ಹೈಪೋಟೆನ್ಷನ್, BP ಕಡಿಮೆ ಆಗ್ಬೋದು, ಬಹಳ ಚಕ್ರ ಬರ್ಬೋದು, ಮೂರ್ಛೆ ಹೋಗ್ಬೋದು, ಇಲ್ಲ ಎದಿ ಬಡ್ತಾ ಬಹಳ ಜಾಸ್ತಿ ನಿಮ್ಗೆ ಒತ್ತೆ ಆಗ್ಬೋದು, ಪದೇ ಡಬ 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 ಎದಿ ಹೊಡ್ಕೊಂಡಂಗೆ ಆಗ್ಬೋದು. ಸೊ ಇವೆಲ್ಲ ಲಕ್ಷಣ ನಿಮ್ಗೆ ಸಿವಿಯರಿಟಿ ಬಹಳ ಇದ್ರೆ ಕಂಡು ಬರ್ತಾವ್ರಿ. ಮತ್ತು ಯಾರು ಅಸ್ತಮ್ಯಾಟಿಕ್ ಪೇಷಂಟ್ ಅದಿರಿ, ಇಲ್ಲ ಯಾರು ಹಾರ್ಟ್ ಪೇಷಂಟ್ ಅದಿರಿ ಅಂತವ್ರಿಗೆ ಲಕ್ಷಣ ನೋಡ್ರಿ 2-3 ಪಟ್ಟು ಜಾಸ್ತಿ ಆಗಿಬಿಡ್ತೈತಿ ಈ ರೀತಿ ಏನಾರ ರಿಯಾಕ್ಷನ್ ಆಗೈತಂದ್ರ. ಈಗ ಡಾಕ್ಟರ್ ಯಾವ ರೀತಿ ಡಯಾಗ್ನೋಸ್ ಮಾಡ್ತಾರ್ರಿ ನಿಮ್ಗೆ ಅನಾಫಿಲಾಕ್ಟಿಕ್ ಶಾಕ್ ಆಗೈತಂತ. ಸೊ ನೋಡ್ರಿ, ಕ್ಲಿನಿಕಲಿ ಡಾಕ್ಟರ್ ನಿಮ್ಗೆ ಎಕ್ಸಾಮಿನೇಷನ್ ಮಾಡ್ತಾರ, ಇಲ್ಲ ಪೇಷಂಟ್ ಕಡೆ ಹಿಸ್ಟ್ರಿ ತಗೊಂತಾರ, ಇಲ್ಲ ಪೇಷಂಟ್ ರಿಲೇಷನ್ ಯಾರು ಇದ್ರೆ ಅವ್ರ ಕಡೆ ಹಿಸ್ಟ್ರಿ ತಗೊಂತಾರ. ಅದರಲ್ಲೇ ಡಾಕ್ಟರ್ ನಿಮ್ಗೆ ಇದೆ ಅನಾಫಿಲಾಕ್ಟಿಕ್ ಶಾಕ್ ಆಗಿರ್ಬೇಕಂತ ಡಯಾಗ್ನೋಸ್ ಮಾಡ್ತಾರೆ. ಈ ಡಯಾಗ್ನೋಸ್ ಆದ್ಮೇಲೆ ಇದ್ರ ಮ್ಯಾನೇಜ್ಮೆಂಟ್ ಏನು. ಸೊ ನೋಡ್ರಿ, ಫಸ್ಟ್ ಚಾಯ್ಸ್ನಾಗ ಇಂಜೆಕ್ಷನ್ ಅಡ್ರಿನಲಿನ್ ಕೊಡ್ಲಾಗ್ತೈತ್ರಿ, IV ಫ್ಲೂಯಿಡ್ಸ್ ಹಚ್ತಾರ, ಆಂಟಿ ಹಿಸ್ಟಮೈನ್ ಇಂಜೆಕ್ಷನ್ಸ್ ಕೊಡ್ತಾರ, ಇಲ್ಲ ಗ್ಲೂಕೋಕಾರ್ಟಿಕಾಯ್ಡ್ಸ್, ಸ್ಟೆರಾಯ್ಡಲ್ ಇಂಜೆಕ್ಷನ್ಸ್ ಹಾಕ್ತಾರೆ. ಇದರಲ್ಲೇ ಮ್ಯಾನೇಜ್ಮೆಂಟ್ ಮಾಡ್ಲಾಗ್ತೈತ್ರಿ. ಈಗ ಮುಂದೆ ನಿಮ್ಗೆ ಈ ರೀತಿ ಸಮಸ್ಯೆ ಆಗ್ಬಾರ್ದು ಅಂದ್ರೆ ನೀವು ಯಾವ ರೀತಿ ನೋಡ್ಕೊಂಡು ಹೋಗ್ಬೇಕು. ಸೊ ನೋಡ್ರಿ, ಮೊದ್ಲೇ ನಿಮ್ಗೆ ಟ್ರಿಗರ್ಡ್ ಫ್ಯಾಕ್ಟರ್ಸ್ ಯಾವುವು, ನಿಮ್ಗಿದು ಎಲ್ಲ ಸಮಸ್ಯೆ ಆಹಾರದ ಸಂಬಂಧ ಆಗೈತು, ಇಲ್ಲ ಮೆಡಿಸಿನ್ ಸಂಬಂಧ ಆಗೈತು, ಇಲ್ಲ ಯಾವ್ದಾರ ಕೆಮಿಕಲ್ ಮುಟ್ಟಿದ ಸಂಬಂಧ ಆಗೈತು, ಏನ್ ಟ್ರಿಗರ್ಡ್ ಫ್ಯಾಕ್ಟರ್ ಇದೆ ಮೊದ್ಲು ಅದನ್ನ ಕಂಡು ಹಿಡೀರಿ. ಮುಂದೆ ಜೀವನದಾಗ ಅದನ್ನ ಮುಟ್ಟಾಕ್ ಹೋಗ್ಬೇಡ್ರಿ, ಇಲ್ಲ ಅದ್ರ ಟ್ರಿಗರ್ಡ್ ಫ್ಯಾಕ್ಟರ್ಸಿಗೆ ಮತ್ತೆ ನೀವು ಎಕ್ಸ್ಪೋಸ್ ಆಗಕ್ ಹೋಗ್ಬೇಡ್ರಿ. ಆ ಟ್ರಿಗರ್ಡ್ ಫ್ಯಾಕ್ಟರ್ಸ್ ಅವಾಯ್ಡ್ ಮಾಡ್ಬೇಕ್ರಿ. ಅಂದ್ರೆ ನಿಮ್ಗೆ ಮುಂದೆ ಈ ರೀತಿ ಸಮಸ್ಯೆ ಆಗಲಾರ್ದಂಗೆ ನೀವು ನೋಡ್ಕೊಂಡು ಹೋಗ್ಬೋದು ಅನ್ಕೊಂತೀನಿ. ಅನಾಫಿಲಾಕ್ಟಿಕ್ ಶಾಕ್ ಬಗ್ಗೆ, ಅನಾಫಿಲಾಕ್ಸಿಸ್ ಬಗ್ಗೆ ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು.
ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.